ಇಲ್ಲಿಂದ ಎಸ್ಕೇಪ್ ಆಗಿ ಹೋಗಕ್ ಸಾಧ್ಯನೇ ಇಲ್ಲ ಬಿಡ. ಅದ್ ನಮಗೂ ಗೊತ್ತು. ಮುಚ್ಕೊಂಡ್ ಕಾರ್ಡ್ ಹಾಕಲ್ಲ ನಡ್ಕೊಳಲ್ಲ ಸ್ವಲ್ಪ ಹೊತ್ತು. ಕಾಡಲ್ಲಿದ್ದೀನಿ. ತಗೋ. Oh my God. Sairam, please save me. ಇದೋ ನಾಯಿ ಬೊಗಳ್ತಾ ಇದೆ. ಈ ಬೀದಿ ನಾಯಿಗಳದ್ದು ಹಿಂಗಿದ್ದೆ. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಯಾವಾಗ ಅಂದ್ರೆ ಆವಾಗ ಬೊಗಳ್ತಾನೆ ಇರ್ತಾರೆ. ಅವಳಿ ಅತಿ ಆಯ್ತಪ್ಪ. ಸೃಷ್ಟಿ ಬೇಗ ಮೆಸ್ಗೆ ಮಾಡ್ಬಿಟ್ರೆ ಬೇಗ ಬನ್ನಿ. ಬೆಂಗಳೂರಿಗೆ ಬಸ್ ಎಷ್ಟೊತ್ತಿಗಿದೆ ಸರ್? ಲಾಸ್ಟ್ ಬಸ್ ಹೋಗಿ ಆಗಲೇ 1 ಗಂಟೆ ಆಯ್ತಮ್ಮ. ಈಗ ಯಾವ ಬಸ್ಸು ಇಲ್ವಾ ಸರ್? 12 ಗಂಟೆ ರಾತ್ರಿ ಬಂದ್ ಕೇಳಿದ್ರೆ ಯಾವ ಬಸ್ ಇರುತ್ತಮ್ಮ? ಬೆಳಗ್ಗೆ 6 ಗಂಟೆವರೆಗೂ ಇಲ್ಲಿಂದ ಯಾವ ಬಸ್ಸು ಕದಲಬಾರದು ಅಂತ ನನ್ನ ಆರ್ಡರ್, ನಮ್ ಸಾಹೇಬ್ರ ಆರ್ಡರ್. ಹಾಗಾದ್ರೆ ಈಗ ಬೆಂಗಳೂರು ಹೋಗಕ್ಕೆ ಯಾವ ಬಸ್ ಸಿಗೋದೇ ಇಲ್ವಾ ಸರ್? ನೋಡಮ್ಮ, ಹೈವೇಲಿ ವೆಂಕಟ್ ಡಾಬಾ ಅಂತ ಒಂದಿದೆ. ಅಲ್ಲಿ ಪ್ರೈವೇಟ್ ಬಸ್ಗಳು ಬರ್ತಿರುತ್ತೆ. ಅಲ್ಲಿ ಹೋದ್ರೆ ಬಹುಶಃ ನಿಂಗೆ ಸಿಕ್ಕಿದ್ರು ಸಿಗಬಹುದು. ಅದು ನೀನ್ ಅದೃಷ್ಟ ಚೆನ್ನಾಗಿದ್ರೆ ಮಾತ್ರ. ನೋಡ್ರಲ್ಲಿ ಆನಂದ, ನಂಗ್ ಮೊದ್ಲು ಸಿಗರೇಟ್ ಸೇದವ್ರು ನೋಡಿದ್ರೆ ಸಖತ್ ಕೋಪ ಬರ್ತಿತ್ ಕಣ. ಯಾಕಪ್ಪ? ಮತ್ತಿನ್ಯಾಕೋ, ಸುಮ್ನೆ ಈ ಹೊಗೆ ಕುಡಿದು ಹೊಗೆ ಬಿಡೋದಕ್ಕೋಸ್ಕರ ಯಾಕೆಷ್ಟು ದುಡ್ಡು ಖರ್ಚು ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಾನ್ ಈ ಸಿಗರೇಟ್ ಸೇದೋದ್ ಕಲ್ತಾದ್ಮೇಲೆ ಗೊತ್ತಾಯ್ತು, ಈ ಹೊಗೆ ಕುಡಿದು ಹೊಗೆ ಬಿಡೋದ್ರಲ್ಲೂ ಒಳ್ಳೆ ಮಜಾ ಇದೆ ಕಣ. ಏ ಆನಂದ, ಏನಾಯ್ತು ನಿಂಗೆ? ಯಾಕೋ ಹಿಂಗ ಅಳ್ತಿದ್ಯಾ? ಇದು ಆನಂದದ ಅಳು ಕಣೆ. ಏನು? ಆನಂದದ ಕಣ್ಣೀರ್ ಗೊತ್ತು, ಆದ್ರೆ ಈ ಆನಂದದ ಅಳು ಹೇಗೆ? ಅಯ್ಯೋ ಪೆದ್ದಿ, ಆನಂದದ ಅಳು ಆನಂದದ ಕಣ್ಣೀರು ಅಷ್ಟೇ ಅಲ್ಲ, ಆನಂದದ ನಗು ಕೂಡ ಇದೆ. ಮಿಸ್ಟರ್ ಆನಂದ, ನಿಮ್ಮ ಆನಂದದ ನಗುವಿನ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ನಿಮ್ ಬಾಯಿಗೆ ಸ್ವಲ್ಪ ಫೆವಿಕಾಲ್ ಹಾಕೋತೀರಾ? ಯಾಕೋ ಫೆವಿಕಾಲ್ ಹಾಕೋಬೇಕು? ನಾನ್ ಕಲ್ಚರ್ ಹ್ಯಾಬಿಟ್ ನಿಂದ ನನ್ನ ಆತ್ಮೀಯ ಸ್ನೇಹಿತನಿಗೆ ಇವತ್ತಾದ್ರೂ ತೃಪ್ತಿ ಸಿಕ್ತಲ್ಲ ಅನ್ನೋ ಸಂತೋಷ ಉಕ್ಕಿ ಹರಿತಾ ಇದೆ, ಗೊತ್ತಾ? ಹೌದೌದು, ಇಲ್ಲಿರೋ ಎಲ್ಲ ಹುಡುಗರಿಗೂ ಸಿಗರೇಟ್ ಸದೋದ್ನ ಡ್ರಿಂಕ್ಸ್ ಮಾಡೋದನ್ನ ಕಲ್ಸಿದ ಕೀರ್ತಿ ತಮಗೆ ಸೇರ್ಬೇಕಲ್ವಾ ಸರ್? ಕಲ್ಸಿರೋದ ಬ್ಯಾಡ್ ಹ್ಯಾಬಿಟ್ಸು. ಜಂಬ ನೋಡಿದ್ರೆ 10 ಮನೆ ಉದ್ಧಾರ ಮಾಡಿರೋ ತರ ನಿಗುರ್ಕೋತಾ ಇದ್ದಾನೆ. ಅಲ್ಲಿ ನೋಡ್ರು ನಮ್ ಗುರುಗಳು. ಅವ್ರಿಬ್ಬರದು ಎವರ್ ಗ್ರೀನ್ ಲವ್ ಕಂಡ್ರು. ಪದ್ಮನಾಭ್ ಲೆಕ್ಚರರ್ ಮದ್ವೆ ಆಗ 6 ತಿಂಗಳಿಗೆ ಅವ್ರ ಹೆಂಡತಿ ಸತ್ತೋದ್ರಂತೆ. ಹೊಗೆ ಹಾಕ್ಸ್ಕೊಂಡ್ಬಿಟ್ರೇನಾ? ಯು ಆರ್ ಕರೆಕ್ಟ್. ಸತ್ತೋಗಿರೋ ಹೆಂಡತಿ ಫೀಲಿಂಗ್ ನಲ್ಲಿ ಯಾವಾಗ್ಲೂ ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಂಡು ಅಳ್ತಾನೆ ಇದ್ರಂತೆ ಕಣ್ರು. ಒಂದ್ ದಿವಸ ಏನಾಯ್ತು ಗೊತ್ತೇನ್ರೋ? ಏನಾಯ್ತು? ಕಾಮಿನಿ ಲೆಕ್ಚರರ್ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಕಾರಿಡಾರ್ ಅಲ್ಲಿ ಅಜ್ಜಿಂಗಿ ಚಕ್ಕ ಅಜ್ಜಿಂಗಿ ಚಕ್ಕ ಜಿಂಗಿ ಚಕ್ಕ ಅಂತ ಬರ್ತಾ ಇದ್ರಂತೆ. ಮೇಡಮ್ಗೆ ಡ್ಯಾಶ್ ಹೊಡೆದು ಬೋಲ್ಡ್ ಔಟ್ ಆಗಿ ಬ್ಯಾಟ್ ಕೆಳಗಿಟ್ಟೋರು ಅವತ್ತಿಂದ ಇವತ್ತವರೆಗೂ ಬ್ಯಾಟ್ ಹಿಡಿದು ಪಿಚ್ಗೆ ಬಂದಿಲ್ಲ ಅಂತ ಕಂಡ್ರ. ಏನೇ ಹೇಳಿ, ಇಂಥ ಚಳಿನಲ್ಲೂ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಕೈ ಕರ್ಕೊಂಡಿರೋ ಗಂಡು ಹೆಂಗಸು ಅಂದ್ರೆ ನೀವೇ ನೋಡಿ. ಏನ್ ಸರ್, ನನ್ನನ್ನ ನೀವೇನ್ ಹೊಗಳ್ತಿದ್ದೀರಾ ತೆಗಳ್ತಿದ್ದೀರಾ? ಕಾಶಿನಾಥ್ ಜಗ್ಗೇಶ್ ತರ ಡಬಲ್ ಮೀನಿಂಗ್ ಡೈಲಾಗ್ ಹೊಡೆದು
ನನ್ನನ್ನ ರೇಗಿಸ್ತಿದ್ದೀರಾ? ನಿಮ್ಮನ್ನ ನೀವೇನು ಪ್ಲೇ ಬಾಯ್ ಅನ್ಕೊಂಡಿದ್ದೀರಾ ಹಾಗೆ? ಈ ಬಾಂಡ್ಲಿಗೆ 48 ವರ್ಷ ನೆನ್ಪಿರ್ಲಿ. ಮೇಡಮ್ ಪ್ಲೀಸ್ ನಿಂತು ಮಾತಾಡಿ. ನನಗೆ 48 ವರ್ಷ ವಯಸ್ಸು ಅನ್ನೋದು ಇಲ್ಲಿ ಯಾವ ಹುಡುಗಿರಿಗೂ ಗೊತ್ತಾಗಬಾರ್ದು. ನಾನು ಎಲ್ರಿಗೂ ನನಗೆ 30 ವರ್ಷ ಅಂತ ಹೇಳ್ಕೊಂಡ್ಬಿಟ್ಟಿದ್ದೀನಿ. ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನನ್ನ ವಯಸ್ಸು ಎಷ್ಟೇ ಆಗಿರ್ಬೋದು, ನನ್ನ ಮನಸ್ಸು ಮಾತ್ರ ಸೋ ಯಂಗ್, ಗೊತ್ತಾ? ಓ ಮೈ ಗಾಡ್, ಮದ್ವೆ ಆಗ್ದಿರೋ ನನಗೆ 22 ವರ್ಷ ಆಗಿರ್ಬೇಕಾದ್ರೆ 10 ವರ್ಷದ ಹಿಂದೆನೆ ಹೆಂಡತಿನ ಕಳ್ಕೊಂಡಿರೋ ನಿಮಗೆ 48 ವರ್ಷ. 1000 ವ್ಯಾಟ್ಸ್ ಟಾರ್ಚ್ ಹಾಕಿ ಹುಡುಕಿದ್ರು ಈ ಬಾಣ್ಲೆಲಿ ಒಂದ್ ಕಪ್ಪು ಕೂದಲಲ್ಲ, ಒಂದ್ ಬಿಳಿ ಕೂದಲು ಸಿಕ್ಕಲ್ಲ. ಈ ವೈಟ್ ಮೀಸೆಗೆ ಕಪ್ಪು ಬಣ್ಣ ಬಳಿದು ಬರೀ 30 ವರ್ಷ ಅಂದ್ರೆ ಯಾರೇ ನಂಬ್ತಾರೆ? ಸಾರಿ, ಐ ವಿಲ್ ನೆವರ್ ಬಿಲೀವ್ ಇಟ್. ಅಯ್ಯೋ ಮೇಡಮ್ ಮೇಡಮ್, ನೀವು ನಾನು ಹೇಳಿದ್ದನ್ನ ತುಂಬಾ ತಪ್ಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೋಡಿ, ನಿಮಗ್ ಗೊತ್ತಿರೋ ಹಾಗೆ ನನ್ನ ಬಾಡಿಗೆ 48 ವರ್ಷ ವಯಸ್ಸಾಗಿರ್ಬೋದು, ಆದ್ರೆ ನನ್ನ ಮನಸ್ಸಿಗೆ, ನನ್ನ ಯೌವನಕ್ಕೆ, ನನ್ನ ಹುಮ್ಮಸ್ಸಿಗೆ ಜಸ್ಟ್ 25 years. ಪ್ಲೀಸ್ ನೋಟ್ ಇಟ್. ಮೇಡಮ್, ನಂಗೊಂದು ಡೌಟು. ನೀವು ಅನ್ಮ್ಯಾರಿಡ್ ಗರ್ಲ ಇಲ್ಲ ಬ್ಯಾಚುಲರ್ ಗರ್ಲ? ನಾನ್ ನಿನಗೆ ಪಾಠ ಮಾಡೋ ಲೆಕ್ಚರರ್ ಕಣೋ. ಯಾರಿಲ್ಲ ಅಂದ್ರು? ಡಬಲ್ ಮೀನಿಂಗ್ ಡೈಲಾಗ್ ಹೊಡೆದು ನನ್ನ ಗೇಲಿ ಮಾಡ್ತೀಯಾ? ಅಯ್ಯೋ ಹೋಗ್ಲಿ ಬಿಡಿ ಮೇಡಮ್, ಪಾಪ ಹುಡುಗ ಬುದ್ಧಿ. ಸಂದೇಶ ನೀ ಹೋಗಪ್ಪ. ಸರಿ ಸರ್. ಏನೋ ನಮ್ಮೆಲ್ರಿಗೂ ತಂದೆ ಸಮಾನರಾದ ಲೆಕ್ಚರರ್ ಪದ್ಮನಾಭ ಅವ್ರು ಹೇಳ್ತಾ ಇದಾರೆ ಅಂತ ನೀನನ್ ಬಿಡ್ತಾ ಇದ್ದೀನಿ. ಹೋಗೋ. ಗುಡ್ ಲಕ್ ಫಾದರ್. ಏನೋ ನಾನು ತಂದೆ ಸಮಾನನಾ? ಹೋಗ್ಲಿ ಬಿಡಿ ಸರ್, ಸೋದರ ಸಮಾನ ಅಂತ ತಿಳ್ಕೊತೀನಿ, ಸರಿನಾ? ನಾನು ಸೋದರ ಸಮಾನನ? ಏನ್ ಮೇಡಮ್, ಫುಲ್ ಚಾರ್ಜ್ ಆಗಿರೋ ನನ್ನ ಬ್ಯಾಟ್ರಿ ಆಫ್ ಮಾಡ್ಬಿಟ್ರಲ್ಲ ಸಾರ್. ಅಯ್ಯೋ, ನಿಮ್ಮ ಅವಸ್ಥೆ ನೋಡಿ ನನಗೆ ಅಳು ಬರ್ತಾ ಇದೆಯಲ್ವಾ ಸಾರ್? ಸರ್, ಅದೇನು ಹೇಳೋ? ಕಾಮಿನಿ ಮೇಡಮ್ ನಮ್ ಕಾಲೇಜ್ ಲೆಕ್ಚರರ್ ಆಗಿ ಬಂದಾಗ್ನಿಂದ ನೋಡ್ತಾ ಇದ್ದೀನಿ. ನಾನ್ ಸ್ಟಾಪ್ ಅಲ್ಲಿ ಕಾಳು ಹಾಕ್ತಾನೇ ಇದ್ದೀರಾ. ಆದ್ರೆ ಈ ಬ್ಯೂಟಿ ಕ್ವೀನು ನಿಮಗೆ ಕ್ಯಾರೆ ಅಂತಿಲ್ವಲ್ಲ ಸಾರ್? ನಿನ್ ಯಾಕೋ ಅದೆಲ್ಲ? ಇದು ನಮ್ಮಿಬ್ಬರು ಪರ್ಸನಲ್. ವಯಸ್ಸು 20 ಆದ್ರೂ 3 ವರ್ಷದ ಹುಡುಗಂತರ ಆಡ್ತಿಯಲ್ಲ ನೀನು. ಏನ್ ಸರ್ ಇವನ್ ಹೆಸರು ಟಿಟಿಪಿ? ನಾನೇ ಇವನ್ಗೋಸ್ಕರ ಸ್ಪೆಷಲ್ ಹೆಸರು ಟಿಟಿಪಿ. ಸರ್ ಟಿಟಿಪಿ ಅಂದ್ರೆ ಏನ್ ಸರ್? ತಲೆ ತಿನ್ನೋ ಪಾರ್ಟಿ. ಫ್ಯಾಂಟಾಸ್ಟಿಕ್. ಡೋಂಟ್ ಟಚ್ ಮೀ. ಓಕೆ ಓಕೆ. ಟಿಟಿಪಿ ಏನು ಇನ್ನು ಜಲ್ಸಿಸ್ಕೊಂಡು ನಿಂತಿದ್ಯಾ? ಕಳಿಸ್ಕೊಂಡು ಬಸ್ಸಲ್ಲಿ ಹೋಗಿ ಪಾಚ್ಕೋ ಹೋಗ. ಹಲೋ ಬ್ರದರ್ಸ್, ಅದೇನದು ಆ ಓಲ್ಡ್ ಬಾಡಿಗಳು ನೋಡಿ ಅಷ್ಟೊಂದು ಜೊಲ್ಸುರಿಸ್ತಾ ಇದ್ದೀರಾ? ನನಗೆ ಹೊಟ್ಟೆ ಹಸಿತಾ ಇದೆ, ಬೇಗ ಫುಡ್ ತರೋದಿಕ್ಕೆ ಆರ್ಡರ್ ಮಾಡಿ. 7 ಬಕಾಸುರನ್ ಮೊಮ್ಮಗಳು ಆರ್ಡರ್ ಮಾಡಿದ ತಕ್ಷಣ ಬಂದ್ಬಿಡ್ಬೇಕು. ಓ ಸರ್ವರ್. ಒಂದೇ ಸ್ವೆಟರ್ ಸೇರ್ಕೊಳ್ಳೋಣ ಬಾ. ಒಂದು ದೇಹ 2 ತಲೆ, ಗಾಢವಾದ ನಿದ್ರೆ. ಅಣ್ಣ, ನಾವ್ ಈ 15 ದಿವಸ ಟೂರ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋದೊಳಗಾಗಿ ಈ ಬಸ್ ನಲ್ಲಿ ಇರೋದು ಯಾವ್ದಾದ್ರು ಒಬ್ಬಳಾದ್ರೂ ಹುಡುಗಿ ಆಗ್ಬಿಡ್ತಾಳೆ. ಏನ್ ಮಾಡೋದು, ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳು ಓದ್ಲಿ ಅಂತ ಕಾಲೇಜಿಗೆ ಕಳಿಸ್ತಾರೆ. ವಯಸ್ಸಿನ ಮದ ಆಡಬಾರ್ದು ಆಟ ಆಡ್ತಾರೆ. ಅದು ನೋಡಿ ನೀನ್ ಯಾಕೋ ಜೊಲ್ಸುರಿಸ್ತೀಯ? ಹೌದೌದು, ಅವ್ರ ಚಿಂತೆ ನಮಗೆ ಹಾಕಬೇಕು, ಪರ ಚಿಂತೆ ನಮಗೆ ಏಕಯ್ಯ, ನಮ್ಮ ಚಿಂತೆ ನಮಗೆ ಸಾಲದೆ ಅಂತ ಬಸವಣ್ಣ ಹೇಳಿದ್ರೆ ಹಾಗೆ. ಆನಂದ್, ತುಂಬಾ ಚಳಿ ಆಗ್ತಾ ಇದೆ ಕಣ. ನನಗ್ ನೀನು, ನಿನಗ್ ನಾನು, ನಮಗ್ ಬೇರೆ ಯಾರು ಗರ್ಲ್ ಫ್ರೆಂಡ್ಸು ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ. ತುಂಬಾ ಚಳಿ ಆಗ್ತಾ ಇದೆ ಕಣ, ತಪ್ಕೋತೀನಿ ಕಣ. ಲೋ ಆನಂದ್, ತಪ್ಕೋತೀನಿ ಪ್ಲೀಸ್. ಲೇ ಆನಂದ್. ಏ ಸಂದೇಶ, ಅದೇನ್ ತಪ್ಕೊಂತೀನಿ ಅಂತ ಕೊರೀತಿದ್ಯೋ, ಬೇಗ ತಪ್ಕೊಂಡ್ ಮಲ್ಕೊಳ್ಳಲೆ. ಆಯ್ತು. ಅದೇನ ಅವಾಗ್ಲಿಂದ ಕಿಟಕಿ ಕಡೆನೆ ಹೋಗ್ತಿದ್ಯಾ? ತಪ್ಕೊಂಡ್ರೆ ಇಬ್ರು. ಅಣ್ಣ ಒಂದ್ ನಿಮಿಷ, ಏನೋ? ಹೊರಗಡೆ ಯಾವ್ದೋ ಹುಡುಗಿ ಕಿಲ್ಸ್ಕೊಂಡ್ಲು, ಏನು ಹೆಚ್ಚು ಕಮ್ಮಿ ಆಗಿದೆ ಅಂತ ಕಾಣಿಸುತ್ತೆ. ಗಾಡಿ ನಿಲ್ಸು, ಲೆಟ್ಸ್ ಯಾರಿವ್ರು? ಮೇಡಮ್, ನನಗೂ ಇವಳು ಯಾರು ಅಂತ ಗೊತ್ತಿಲ್ಲ ಮೇಡಮ್. ನಾನು ಈಗಲೇ ನೋಡ್ತಾ ಇರೋದು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಮೇಡಮ್. ನನಗ್ ಗೊತ್ತು ಸರ್. ಇಲ್ಲಿ ನೋಡಿ, ನಾವೆಲ್ಲ ಡಾಬಾದಲ್ಲಿ ಊಟಕ್ಕಿಲ್ದಾಗ ಈ ಸಂದೇಶ ಯಾವ್ದೋ ಹುಡುಗಿ ಮಾಡ್ಕೊಂಡು ಪಕ್ಕದಲ್ಲಿ ಕೂರ್ಸ್ಕೊಂಡಿದ್ದಾನೆ. ಬಂದೆ ಯಾರು ಮಾಡ್ಕೊಳ್ಕು, ನಾನ್ ಬಿಡೋದಿಲ್ಲ. ನಾನ್ ತುಂಬಾ ಸ್ಟ್ರಿಕ್ಟ್. ಏ ಸಂದೇಶ, ಯಾರೋ ಇವಳು ತುಂಬಾ ಚೆನ್ನಾಗಿದ್ದಾಳೆ. ನನಗೆ ಯಾರು ಅಂತ ಗೊತ್ತಿಲ್ಲ ಸರ್. ಏ ಸಂದೇಶ, ನಮ್ಗೆ ಎಲ್ಲ ಮಣ್ಪಾಲ್ ಬಂದ್ಬಿಟ್ಟಿಲ್ಲ ಸರ್. ಇಷ್ಟೊತ್ತು ಆನಂದ ನನ್ನ ಪಕ್ಕ ಕೂತಿದ್ದ ಸರ್. ಆನಂದ ಅನ್ಕೊಂಡು ಚಳಿಗ್ ನಾನು ತಪ್ಕೊಂಡೆ. ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸರ್. ಹೌದಾ? ಹಾಗಾದ್ರೆ ಆನಂದ್ ಈ ಸೈಡ್ ಬಿಟ್ಬಿಟ್ಟು ಬೇರೆ ಎಲ್ಲ ಕೂತ್ಕೊಂಡ?
ಆನಂದ್ ಆನಂದ್ ಸರ್ ಪ್ರೆಸೆಂಟ್ ಸರ್. ಎಲ್ಲ ಕುತ್ಕೊಂಡಿದ್ದೆ ಎಷ್ಟೊತ್ತು? ಸರ್ ಅದು ಇಲ್ಲೇ ಮಂಜು ಪಕ್ಕ ಸೀಟ್ ಖಾಲಿ ಇತ್ತು ಸರ್, ಅಲ್ಲೇ ಕುತ್ಕೊಂಡು ಅವಳ ಜೊತೆ ಸೆಟ್ಲ್ ಆಗ್ಬಿಟ್ಟೆ ಸರ್. ಓಕೆ 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 ಓಕೆ. ಅಲ್ಲ ಕಣಯ್ಯ, ಅದಕ್ಕೂ ಮುಂಚೆ ಯಾವ ದಡ್ ನನ್ ಮಗ ಮಂಜು ಪಕ್ಕ ಕೂತಿದ್ದು? ನೀವೇ ಅಲ್ವಾ ಓ, ಸರ್? ನಾನೇನಾ ಇರ್ಬೋದು. ಸರ್ ನೀವ್ ಎಲ್ಲಾದ್ರೂ ಕೂತ್ಕೊಳ್ಳಿ, ಯಾರ್ ಪಕ್ಕದಲ್ಲಿ ಯಾರಾದ್ರೂ ಕೂತಿರ್ಲಿ, ಫಸ್ಟ್ ಆ ಹುಡುಗಿ ಯಾರು ಅಂತ ವಿಚಾರಿಸಿ ಸರ್. ಓಕೆ ಓಕೆ. ಹೂ ಆರ್ ಯು? ವಾಟ್ ಈಸ್ ಯುವರ್ ನೇಮ್? ಸರಿ ಸರಿ. ಏನಮ್ಮ ನಿನ್ ಹೆಸರು? ಸೃಷ್ಟಿ ಅಂತ ಸರ್. ಸೃಷ್ಟಿ, ವಾಟ್ ಎ ಬ್ಯೂಟಿಫುಲ್ ನೇಮ್. ಯಾವೂರಿಂದ ಬಂದಿದ್ಯಮ್ಮ? ಮೈಸೂರಿಂದ ಸರ್. ಮೈಸೂರು, ವಾಟ್ ಎ ಬ್ಯೂಟಿಫುಲ್ ಸಿಟಿ. ಮೇಡಮ್, ನಾವು ಕಾಪಿಗೆ ಮೈಸೂರು ಅಂತಾನೆ ನಿಲ್ಸಿದ್ದು. ಅಯ್ಯೋ ಹೌದು ಸರ್, ಮೊದಲು ಇನ್ವೆಸ್ಟಿಗೇಷನ್ ಮುಂದುವರಿಸಿ ಸರ್. ಓಕೆ ಓಕೆ. ಕಮಿಂಗ್ ಟು ದ ಪಾಯಿಂಟ್, ನೀ ಎಲ್ಲಿಗಮ್ಮ ಹೊರಟಿದ್ಯಾ? ಬೆಂಗಳೂರಿಗೆ ಸರ್. ಬೆಂಗಳೂರು ಯಾಕಮ್ಮ ಹೊರಟಿದ್ಯಾ? ದಯವಿಟ್ಟು ಕಾರಣ ಮಾತ್ರ ಕೇಳಬೇಡಿ ಸರ್. ಬೆಂಗಳೂರು ತಲುಪಿಸಿ ಪುಣ್ಯ ಕಟ್ಕೊಳ್ಳಿ ಸರ್. ಆರ್ ಯು ಇನ್ ಎನಿ ಪ್ರಾಬ್ಲಮ್? ಎಸ್ ಸರ್. ಬಟ್ ಒನ್ ಥಿಂಗ್, ನಾವು ಬೆಂಗಳೂರು ಸೇರೋ ಹೊತ್ತಿಗೆ 15 ದಿವಸ ಆಗತ್ತಲ್ಲಮ್ಮ? 15 ಡೇಸ್? ಅಷ್ಟೊಂದು ದಿನ ಯಾಕೆ ಸರ್? ನೋಡಮ್ಮ, ನಾವಿನ್ನೂ ಕೆಮ್ಮನ್ಗುಂಡಿ, ಕುದುರೆ ಮುಖ, ಮಡಿಕೇರಿ ಎಲ್ಲ ಸುತ್ಕೊಂಡು ಬೆಂಗಳೂರು ಸೇರೋ ಅಷ್ಟೊಳಗೆ 15 ದಿವಸ ಆಗತ್ತೆ. ಆಗ್ಬೋದಾ? ಬಾಂಬೆಗ? ಪರವಾಗಿಲ್ಲ ಸರ್, 15 ದಿವಸ ನಾನು ನಿಮ್ ಜೊತೆನೆ ಇರ್ತೀನಿ. ಆದ್ರೆ ನಾನು ಯಾರಿಗೂ ತೊಂದರೆ ಕೊಡಲ್ಲ ಸರ್. ಜಸ್ಟ್ ಎ ಮಿನಿಟ್. ಬಾಯ್ಸ್ ಅಂಡ್ ಗರ್ಲ್ಸ್, ವಾಟ್ ಇಸ್ ಯುವರ್ ಒಪಿನಿಯನ್? ನೋ ಪ್ರಾಬ್ಲಮ್ ಸರ್. ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ. ನೀ ನಮ್ ಜೊತೆ ಬರಬಹುದು. ಈ ಸೀಟೇ ಓಕೆನಾ ಅಥವಾ ನನ್ ಪಕ್ಕ ಬಂದು ಸೇಫ್ ಆಗಿ ಕೂತ್ಕೊಂತೀಯಾ? ಈ ಸೀಟೇ ಓಕೆ ಸರ್. ಆದ್ರೆ ಡೋಂಟ್ ವರಿ, ನಾ ಬೇರೆ ಸೀಟಲ್ಲಿ ಕೂತ್ಕೊತೀನಿ, ನೀವು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಅಯ್ಯೋ, ಪಕ್ಕದಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿಲ್ಲ, ಆದ್ರೆ ಚಳಿ ಅಂತ ಮತ್ತೆ ತಪ್ಕೊಳ್ಳೋದು. ಖಂಡಿತ ಹಾಗೆ ಮಾಡಲ್ಲ. ಥ್ಯಾಂಕ್ಸ್. ಸಿಟ್ ಡೌನ್ ಎವರಿಬಡಿ. ಕಮ್ ಆನ್ ಕಮ್ ಆನ್. ಏ ಸಂದೇಶ್, ನನ್ ಪಕ್ಕ ಬಂದ್ ಕೂತ್ಕೊಳ್ಳೋ. ಯಾಕೆ ಅಲ್ಲಿ ಕೂತಿಲ್ವಾ ಅವನ? ಇವನಿಗೆ ಬೇಕಾದ್ರೆ ಬೇರೆ ಸೀಟಲ್ಲಿ ಕೂರಿಸಿದ್ರಾಯ್ತು. ಬೇರೆ ಯಾರನ್ನಾರ ಕೂರ್ಸ್ಕೋ, ನಾ ಬರಲ್ಲ. ಜೈ ಗುರುದೇವ. ಸಂದೇಶ ಏನಪ್ಪ, ಹಿಂದೆ ಹೋಗು, ನಾನು ಇಲ್ಲಿ ಕೂತ್ಕೋಬೇಕು. ಯಾಕೆ ಅಲ್ಲಿ ಕೂತಿಲ್ವಾ ನೀನು? ಅಲ್ಲ, ಡ್ಯೂಟಿ ಮುಗಿದೋಯ್ತು, ಇವಾಗ ಎಲ್ಲಿ ಕಂಟಿನ್ಯೂ ಮಾಡ್ಬೇಕು? ನನ್ ಮಗ. ನೋಡಿ, ನೀವ್ ಇಲ್ಲಿ ಕೂತ್ಕೊಳ್ಳಿ, ನಾನು ಅಲ್ಲಿ ಕೂತ್ಕೋತೀನಿ. ಹೌದಾ? ಪರವಾಗಿಲ್ಲ ಅಕ್ಕ, ನೀವು ಕೂತ್ಕೊಳ್ಳಿ, ನಾನೇ ಹಿಂದೆ ಹೋಗ್ತೀನಿ. ಕಂಟಿನ್ಯೂ ಮಾಡಿ ಮಂಜು. ನಿನ್ ಯಾರು ಕೂತ್ಕೊಂಡಿಲ್ಲ ತಾನೆ? ನನ್ ಕೈಲೇ ನೋಡಕ್ಕಾಗಲ್ಲಪ್ಪ. ಗುಂಡು ಬರನೆ ಗೆಡ್ಡೆ ಕೋಸು ಕುರ್ಮಾ ಕುರ್ಮಾ, ತಟ್ಟು ತಟ್ಟು ಸುಕ್ಕ ರೊಟ್ಟಿ ಗರ್ಮ ಗರ್ಮ, ಕೆಳಗಾಕು ತೆಗೆದು ತೆಗೆದು ಒಳಗಾಕು. ಸೈನ್ ಮಾಡಿ. ಇಸ್ಕೊಡಿ. ಇದು 4 ದೊಡ್ಡ ರೂಮ್ ಕೀ. ಓಕೆ. ಇದು ಡಬಲ್ ರೂಮ್ ಕೀ. ಓಕೆ. ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ಲಾ ಹುಡುಗರು ಇರೋದಕ್ಕೆ 2 ದೊಡ್ಡ ರೂಮ್ ಇದೆ. ಹಾಗೆ ಹುಡುಗಿರೆಲ್ಲ ಇರೋದಕ್ಕೆ 2 ದೊಡ್ಡ ರೂಮ್ ಇದೆ. ಸರ್, ನೀವೇನ್ ಬೀದಿಯಲ್ಲಿ ಮಲ್ಕೋತೀರಾ? ಯಾವನು ಇಡಿಯಟ್. ನಾನ್ ಯಾಕೆ ಬೀದಿಯಲ್ಲಿ ಮಲಗಲಿ? ನನಗೆ ಅಂತ ಸಪರೇಟ್ ಆಗಿ ಒಂದು ಚಿಕ್ಕ ರೂಮ್ ಇದೆ. ಅದರಲ್ಲಿ ನಾನು ಮಾಡ್ಕೊಂಡಿರ್ತೀವಿ. ಅನ್ಯಾಯ ಸರ್, ಇದು ಅನ್ಯಾಯ. ಯಾವ್ದ್ರ ಅನ್ಯಾಯ? ಬಾಯ್ ಫ್ರೆಂಡ್ಸ್ ಎಲ್ಲ ದೂರ ಮಾಡಿ ನೀವಿಬ್ರು ಓಲ್ಡ್ ಬಾಡಿಗಳು ಒಂದೇ ರೂಮ್ ಅಲ್ಲಿ ಇರ್ತೀರಲ್ಲ, ಅದು. ಸ್ವಾತಿ, ನಾವ್ ಏನೇ ಮಾಡಿದ್ರು ನಿಮ್ಮೆಲ್ಲರ ಸೇಫ್ಟಿಗೋಸ್ಕರ. ನಾವೆಲ್ಲ ಅಷ್ಟು ಲೂಸ್ ಮೈಂಡೆಡ್ ಅಲ್ಲ ಬಿಡಿ ಮೇಡಮ್. ಅಯ್ಯೋ, ನೀವು ಹುಡುಗಿರೆಲ್ಲ ಒಳ್ಳೆಯವರೇ ಅಮ್ಮ. ಆದ್ರೆ ಈ ಹುಡುಗರೆಲ್ಲ ಇದಾರಲ್ಲ. ಸೈಲೆನ್ಸ್. ಹುಡುಗ್ರ, ನೀವು ಒಳ್ಳೆಯವರೇ, ಆದ್ರೆ ನಿಮ್ಮಲ್ಲಿ ಇದೆಯಲ್ಲ ಯವನ, ಅದಕ್ಕೆ ಯಾವ ಲಂಗ್ ಲಗಾಮು ಇಲ್ಲ. ಅದಕ್ಕೆ ನಿಮ್ ಸೇಫ್ಟಿಗೋಸ್ಕರ, ನಿಮ್ ಹೆತ್ತವ್ರ ನೆಮ್ಮದಿಗೋಸ್ಕರ ನಾವಿಬ್ರು ಈ ತೀರ್ಮಾನ ತಗೊಂಡಿದೀವಿ. ನಮ್ದೇನೋ ಪರವಾಗಿಲ್ಲ ಮೇಡಮ್, ಆದ್ರೆ ಸುಡೋ ಬೆಂಕಿನ ಸೆರ್ಗಲ್ ಕಟ್ಕೊಂಡಿರೋದ್ ನೀವು. ರೂಮ್ ಅಲ್ಲಿ ಅದ್ ಎಷ್ಟ್ ಸೇಫ್ ಆಗಿರ್ತೀರೋ ಏನೋ. ಆಯ್ತಾಯ್ತು, ನೀತಿ ಹೇಳೋದ್ ಬಿಟ್ಟು ಮೊದ್ಲು ರೂಮ್ ಹೊರಡಿ. ಬಾಯ್ಸ್ ತಗೊಳ್ಳಿ, ಹೋಗಿ ಹೋಗಿ. ಗರ್ಲ್ಸ್ ಈ ತಗೊಳ್ಳಿ, ಈ ಕಡೆ ಹೋಗಿ. ಬನ್ನಿ ಮೇಡಮ್, ರೂಮ್ಗೆ ಹೋಗೋಣ. ಮೇಡಮ್, ಈ ಕೋಲ್ಡ್ ವೆದರ್ ಅಲ್ಲಿ ನೀವು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀರಾ. ಹೂ ಮೇಡಮ್, ಸತ್ತೋಗಿರೋ ನನ್ನ ಹೆಂಡತಿ ಮೇಲೆ ಆಣೆ, ಇಲ್ಲಿರೋ ಹುಡುಗಿರಿಗಿಂತ ನೀವೇ ತುಂಬಾ ಸುಂದರವಾಗಿರೋದು. ನೀವ್ ಈ ತರ ನನ್ನ ಅತಿಯಾಗಿ ಹೊಗಳೋದ್ ನೋಡಿದ್ರೆ ನಂಗ್ ನಾಚಿಕೆ ಆಗುತ್ತಪ್ಪ. ಮೇಡಮ್, ನನ್ನ ಅಪ್ಲಿಕೇಶನ್ ವಿಚಾರ ಏನಾಯ್ತು ಮೇಡಮ್?
ಯಾವುದು ಸರ್? ಅದೇ ಮೇಡಮ್ ನಮ್ಮಿಬ್ಬರು ಮದುವೆ ಅಪ್ಲಿಕೇಶನ್. ನಾನೇ ಸರ್. ನೀನೇ ಸಂದೇಶ? ನಾನು ಎಲ್ಲೋ ಆ TTP ಮೈಕಲ್ ಅನ್ಕೊಂಡ್ಬಿಟ್ಟೆ. ಎನಿ ಹೆಲ್ಪ್ ಫ್ರಮ್ ಮೀ? ಏನಿಲ್ಲ ಸರ್, ಇದು ಹೊಸ ರೀಲ್ ಹಾಕಿದೀನಿ. ಇದ್ರ ಮೊದಲನೇ ಫೋಟೋ ನೀವೇ ಆಗ್ಬೇಕು ಅಂತ. ಸಂದೇಶ, ಈ ಫೋಟೋದಲ್ಲಿ ನಾನು ಒಬ್ಬನೇ ಇದ್ರೆ ಚೆನ್ನಾಗಿರುತ್ತಾ ಅಥವಾ ಜೊತೆ ನನ್ನ ಬ್ಯೂಟಿ ಇದ್ರೆ ಚೆನ್ನಾಗಿರುತ್ತಾ? ಇದ್ರಲ್ಲಿ ನೀವು ಒಬ್ಬರೇ ಇಡ್ಸಕ್ಕಾಗದು ಸರ್. ಏನಾದ್ರು ಮಾಡಿ ಆ ಝೂಮ್ ಗಿಮ್ ಹಾಕು. ಮಾರ್ಕ್ಸ್ ಜಾಸ್ತಿ ಆಗ್ತದಾ? ಮಾರ್ಕ್ಸ್ ಏನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಮಾಡ್ಲಿ. ನಿಂತ್ಕೊಳ್ಳಿ ಸರ್. ತಪ್ಪದೆ ಮೇಡಮ್, ಗೊತ್ತಾಗಲಿಲ್ಲ ಮೇಡಮ್. ನೀವೊಂದು ಗೊತ್ತಾಗಲಿಲ್ಲ ಮೇಡಮ್. ಸಾರಿ ಮೇಡಮ್. ಬನ್ನಿ ಬನ್ನಿ ಪ್ಲೀಸ್ ಬನ್ನಿ. ಫೋಟೋ ಓಕೆ, ರೆಡಿ? ಮೇಡಮ್ ಸ್ವಲ್ಪ ಫೋಟೋ ಚೆನ್ನಾಗಿರುತ್ತಾ? ಮೇಡಮ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಪ್ಲೀಸ್. ಸ್ವಲ್ಪ ಫೋಟೋ ಚೆನ್ನಾಗಿರುತ್ತೆ. ಹಾಕಿ. ಏನು ಕೈನ ಸರ್? ಮುಚ್ಚಿ. ಏನ ಬಾಯಿನ ಸರ್? ಅಯ್ಯೋ ಬ್ರಿಲಿಯಂಟ್ ಮಾಡ್ಲಿ. ಸಾರಿ ಸರ್. ನನ್ನ ಲೈಫಲ್ಲಿ ಇಂಥ ಫೋಟೋನೇ ತೆಗ್ದಿಲ್ಲ ಸರ್. ಸೂಪರ್ ಪೋಸ್ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಪರ್ಸನಲ್. ಇಬ್ರು ನೋಡ್ತಾ ಇದ್ರೆ ಅನಂತ ಲಕ್ಷ್ಮಿ ನೋಡ್ದಾಗೆ ಆಗುತ್ತೆ ಸರ್. ಅಯ್ಯೋ ಸುಮ್ಮನೆ ಯಾಕೆ ಈ ತರ ಕಾಳಾಗ್ತೀರಾ? ಕ್ಯಾಚ್ ಹಾಕೊಂಬಿಡಿ. ಏನ್ ಸರ್ ಇದು? ನಾಚಿಕೆ. ತುಂಬಾ ದೊಡ್ಡದಾಯ್ತು. ಏನ್ ಒಳ್ಳೆ ಹುಡುಗಿ ನಾಚ್ಕೊಂತಾ ಇದ್ದೀರಾ? ಏನ್ ಹೇಳ್ದ ಸಂದೇಶ್? ನನ್ ನಾಚಿಕೆ ಮೇಡಮ್. ರೀ ಹೇಳ್ತಿರೋ ಇಲ್ವೋ? ಅವನು ಹೇಳ್ದ ನಮ್ಮಿಬ್ಬರಿಗೂ ತುಂಬಾ ಸೆಕ್ಸಿ ಕಾಂಬಿನೇಷನ್. ಸೃಷ್ಟಿ ಸೃಷ್ಟಿ ಸೃಷ್ಟಿ. ಏನ್ ಸೃಷ್ಟಿ, ಯಾವಾಗ್ಲೂ ಸ್ಲೋ ಮೋಷನ್ ಪ್ಯಾಥೋ ಮೂಡಲ್ಲೇ ಇರ್ತೀಯ. ನೋಡು ಎಲ್ಲರೂ ಎಷ್ಟು ದೂರ ಹೋಗಿದಾರೆ, ನೀನ್ ಮಾತ್ರ ಇಲ್ಲೇ ಇದೆಯಾ. ಬಕಪ್ ಮ್ಯಾನ್. ಎನಿ ಮ್ಯಾಟರ್? ಅದೇನಿಲ್ಲ. ಸಾರಿ ಸಾರಿ. ಪರವಾಗಿಲ್ಲ ಹೇಳು. ನೀನು ಎಲ್ಲರ ಜೊತೆ ಮಿಂಗಲ್ ಆಗು ಒಂದೇ. ನಾನ್ ಸಪರೇಟ್ ಆಗಿದ್ರು ನೀನ್ ನನ್ನ ಬಿಡಲ್ವಲ್ಲ. ಹಾಗಾದ್ರೆ ನನ್ನ ಜೊತೆ ಬಾ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಸಂದೇಶ 1 minute ಪ್ಲೀಸ್. ಯು ಮೀನ್ 60 seconds? ಎಕ್ಸಾಕ್ಟ್ಲಿ. ಎಸ್, ಕಂಟಿನ್ಯೂ. ಅಲ್ಲಪ್ಪ, ಬೆಳಿಗ್ಗೆಯಿಂದ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ, ಕಾಣಿಸ್ತಾನೆ ಇಲ್ವಲ್ಲಪ್ಪ ನೀನು. ಯಾರ ಮುಂದಿದ್ಯಾ ಈಗ? ಅದು ಬಿಟ್ಟಾಕು. ಮತ್ತೇನು? ಇನ್ನೇನಿರುತ್ತೆ ಶಿಷ್ಯ, ಅದೇ ನಮ್ಮ ಮಾಮೂಲಿ ಗುರುದಕ್ಷಿಣೆಪ್ಪ. ಯಾರಪ್ಪ? ಅಪ್ಪ ಅಲ್ಲ, ಗುರುದಕ್ಷಿಣೆಪ್ಪ. ಗುರುದಕ್ಷಿಣೆನಾ? ಮಾಮೂಲಿ ಗುರುದಕ್ಷಿಣೆನಾ? ಹಾಗಂದ್ರೇನು? ಸೃಷ್ಟಿ, ಈ ನನ್ನ ಮಗ ದೇಹನೇ ಸುಟ್ಟು ಬೂದಿ ಮಾಡೋ ಈ ಸಿಗರೇಟ್ ಸೇದದ್ ಕಲ್ಸಿ ಗುರುದಕ್ಷಿಣೆ ಕೇಳ್ತಾ ಇದ್ದಾನೆ. ಓ ಮೈ ಗಾಡ್, ಹಿ ಇಸ್ ರಿಯಲಿ ಅ ಹಾರಿಬಲ್ ಪರ್ಸನ್. ನನಗಷ್ಟೇ ಅಲ್ಲ, ಈ ಟೂರಿಗೆ ಬಂದಿರೋ ಪ್ರತಿಯೊಬ್ಬ ಹುಡುಗನಿಗೂ ಈ ಸಿಗರೇಟ್ ಸೇದದ್ ಕಲ್ಸಿ ಗುರುದಕ್ಷಿಣೆ ಅಂತ ಎಲ್ಲರಿಂದ ಪ್ರತಿದಿನ 2 ಸಿಗರೇಟ್ ವಸೂಲಿ ಮಾಡ್ತಾ ಇದ್ದಾನೆ. ತಗೊಂಡಾಗ ಬ್ಲಾಡಿ ಇಡಿಯಟ್. ನನ್ ಬಗ್ಗೆ ಪಿನ್ ಟು ಪಿನ್ ಇಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟಲ್ಲ ನೀನು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಶಿಷ್ಯ. ಥ್ಯಾಂಕ್ ಯು. ಸಂದೇಶ್, ನಿನಗ್ ಸಿಗರೇಟ್ ಸೇದೆ ಇದ್ರೆ ಆಗೋದೇ ಇಲ್ವಾ? ಸ್ವಲ್ಪ ಕಷ್ಟನೇ. ಸ್ವಲ್ಪ ಏನು, ತುಂಬಾನೇ ಕಷ್ಟ. ಆ ತರ ಫೌಂಡೇಶನ್ ಹಾಕ್ಬಿಟ್ಟಿದೀನಿ ನಾನು. ಹೌದಾ? ನೀನೀಗ ಇವನ್ ಕತೆ ಬಿಡು. ಸೃಷ್ಟಿ, ಈ ಡೈರೆಕ್ಷನ್ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಯಾಕೆ? ಅಲ್ಲ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಫೋಟೋ ಒಳ್ಳೆ ಸೀನರಿ ಸಿಗುತ್ತೆ ಅಂತ. ಒಂದ್ ಕಂಡೀಷನ್. ಏನದು? ನಾನ್ ನಿನ್ ಜೊತೆ ಬರ್ಬೇಕಾದ್ರೆ ನೀನ್ ಸಿಗರೇಟ್ ಸೇದೋದನ್ನ ನಿಲ್ಸ್ಬೇಕು. ಅಯ್ಯೋ, ಇಂಪಾಸಿಬಲ್. ಉಪವಾಸ ಇರು ಅಂದ್ರೂ ಬೇಕಾದ್ರೆ ಇರ್ತೀನಿ, ಆದ್ರೆ ಸಿಗರೇಟ್ ಬಿಡೋದು ನೋವೇ. ಶಬಾಷ್ ಸೃಷ್ಟಿ, ಹಾಗಿದೆ ನಾನು ಹಾಕಿರೋ ಫೌಂಡೇಶನ್ ಪ್ರಭಾವ. ಸಂದೇಶ್, ನಾನ್ ನಿನ್ ಜೊತೆ ಬರಲ್ಲ. ಒಳ್ಳೆ ಪದ್ಧತಿ ಆಯ್ತಲ್ಲ. ಸರಿ, ಈ ಟೂರ್ ಮುಗಿದ್ಮೇಲೆ ಬಿಟ್ಬಿಡ್ತೀನಿ. ನೋ. ನಾಳೆ ಬಿಟ್ಬಿಡ್ತೀನಿ. ನೋ. ಇವತ್ ಸಂಜೆ? ನೋ. ಮಧ್ಯಾಹ್ನ? ನೋ. 1 hour ಆದ್ಮೇಲೆ? ನೋ. ಸರಿ, ಈ ಸಿಗರೇಟ್ ಸೇದಾದ್ಮೇಲೆ? ದಿಸ್ ಇಸ್ ಟೂ ಮಚ್ ಯಾರ್. ಸಂದೇಶ, ನಾನು ವೆಲ್ ವಿಚಾರ ಹೇಳ್ತಾ ಇದ್ದೀನಿ, ನೀನ್ ತುಂಬಾ ರಾಂಗ್ ಡಿಸಿಷನ್ ತಗೋತಾ ಇದೀಯ. ಯಾವುದೇ ಕಾರಣಕ್ಕೂ ಸಿಗರೇಟ್ ಸೇದೋದು ಮಾತ್ರ ನೀನು ನಿಲ್ಲಿಸ್ಬೇಡ. ಬೇಡ ಬೇಡ. ಏನದು? ಯಾಕೋ? ಯಾರಕ್ಕ? ಅಕ್ಕ ಅಲ್ಲ, ಯಾಕೋ ಯಾಕೋ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಓಕೆ ಸೃಷ್ಟಿ, ಇದೇ ಲಾಸ್ಟ್ ಪಫ್. ನೋ ಸಾರಿ. ಹತ್ರ ಬಾ. ವೆಂಕಟರಮಣ ಗೋವಿಂದ ಗೋವಿಂದ. ಸಂದೇಶ್,
ಇನ್ಮೇಲೆ ನೀನ್ ಸಿಗರೇಟ್ ಸೇದಲ್ಲ ಅಂತ ಪ್ರಾಮಿಸ್ ಮಾಡು. ಓಕೆ. ವಾವ್, ಬ್ಯೂಟಿಫುಲ್ ಆಗಿದೆ. ಈ ಸೀನರಿ ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು. ಇಲ್ಲಿ ನಿಂದೊಂದು ಫೋಟೋ ತೆಗಿಲ್ಲ? ಓಕೆ. ರೆಡಿ? ಸೂಪರ್. ಥ್ಯಾಂಕ್ ಯು. ಇನ್ನೂ ಸೂಪರ್. ಈಗ ನೀನ್ ನಿಂತ್ಕೋ, ನಾನು ನಿನ್ ಫೋಟೋ ತೆಗಿತೀನಿ. ಓಕೆ. ರೆಡಿನಾ? ಎಸ್. ಓಕೆ. ಥ್ಯಾಂಕ್ ಯು. ತಗೋ. ಸೃಷ್ಟಿ, ಯು ಡೋಂಟ್ ಮೈಂಡ್, ನಾವಿಬ್ರು ಸೇರಿ ಒಂದು ಫೋಟೋ ತಗೋಣ? ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ಸ್. ಸರ್ ಏನು ಸರ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಹೇಳಿ ಸರ್. ನಮ್ಮಿಬ್ರದ್ದು ಒಂದು ಫೋಟೋ ತೆಗಿತೀರಾ? ಕೊಡಿ ಸರ್, ಅದಕ್ಕೇನಂತೆ. ಹಾಂ, ಕಮ್ ಸೃಷ್ಟಿ, ನಿಂತ್ಕೊಳ್ಳಿ ಸರ್. ಹತ್ರ ಬನ್ನಿ, ಇನ್ನೂ ಹತ್ರ ಬನ್ನಿ. ಸ್ಮೈಲ್, ಇನ್ನು ಸ್ಮೈಲ್. ಓಕೆ ಸರ್. ಈ ಸಂದೇಶ್ ಏನಾಯ್ತು? ಇರು. ಒಳ್ಳೆ ಪೋದಿ. ಓಕೆನಾ? ತೊಂದ್ರೆ ಇಲ್ಲ ತಾನೆ? ಸರಿ, ನಾವು ರೆಡಿ ಸರ್. ತಗೊಳ್ಳಿ ಸರ್ ನಿಮ್ ಕ್ಯಾಮ್ರಾ. ನಮ್ಮಿಬ್ರು ಫೋಟೋ ತೆಗಿರಿ ಸರ್. ಇಷ್ಟೊತ್ತು ತೆಗಿದ್ನಲ್ಲ ಸರ್, ನಿಮ್ ಕ್ಯಾಮ್ರಾ ರೀಲ್ ಖಾಲಿ ಆಗೋಯ್ತು. ಖಾಲಿನಾ? ಖಾಲಿ ಸರ್. ತಗೊಳ್ಳಿ ಸರ್ ಕ್ಯಾಮ್ರಾ. ಏನ್ರಿ ನೀವು ಸರ್? ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ ಸರ್. ಬರೀ ಲೋ ಮಾಡ್ತಾ ಟೈಮ್ ವೇಸ್ಟ್ ಮಾಡಿ ಬೇಗ ಮದುವೆ ಆಗಿ ಡ್ಯೂಯೇಟ್ ಆಡಿ ಸರ್. ಗುಡ್ ಲಕ್ ಸರ್. ಗುಡ್ ಮಾರ್ನಿಂಗ್ ಸರ್. ರೆಡಿ ಇದೆಯಾ? ರೆಡಿ ಇದೆ ಸರ್. ಸೈನ್ ಮಾಡಿ ಸರ್. ತಗೊಳ್ಳಿ ಸರ್ ಕೀಗಳು. ಬಾಯ್ಸ್ ತಗೊಳ್ಳಿ. All guys, come with me. ಗರ್ಲ್ಸ್ ಗರ್ಲ್ಸ್ ತಗೊಳ್ಳಿ, ಕೀ ತಗೊಳ್ಳಿ. ತಗೊಳ್ಳಿ, ಆ ಕಡೆ ಗೋ 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 ಗೋ. ಹನುಮ, ಏ ಹನುಮ, ಅಯ್ಯಯ್ಯ ಎಲ್ಲ ಹಾಳಾಗೋದ ಇವನು. ಬಸ್ನ ಒರ್ಸು ಅಂತ ಹೇಳಿದೀನಿ, ಎಲ್ಲೋ ಹೋಗ್ಬಿಟ್ಟಿದಾನಲ್ಲ ಹನುಮ. ಅಯ್ಯೋ ಲೇ ಅಯ್ಯೋಗಿ ನನ್ನ ಮಗನೇ, ಬಸ್ನ ಒರ್ಸು ಅಂತ ಹೇಳಿದೀನಿ, ಯಾವ್ದೋ ಕರ್ಕೊಂಡ್ಬಂದು ಚಕ್ಕಂದ ಆಡ್ತಾ ಇದೀನಲ್ಲ. ಏ ಮಿಸ್ಟರ್ ಡ್ರೈವರ್, ಹೋಲ್ಡ್ ಯುವರ್ ಟಂಗ್. ವಾಪಸ್ ತಗೋ. ನಾನೇನ ಹುಡುಗಿ ಜೊತೆ ಚಕ್ಕನ್ ಆಡ್ತಿದ್ನ? ಪಾಪ ಹುಡುಗಿ ಹೊಟ್ಟೆ ನೋವು ಅಂತ ಕೆಳಗಡೆ ಬಿದ್ದು ವಿಲ್ವಿಲ ವಿಲ್ವಿಲ ಅಂತ ಒದ್ದಾಡ್ತಿದ್ರು. ಅವಳನ್ನ ನನ್ನ ತೊಡೆ ಮೇಲೆ ಕೂರ್ಸ್ಕೊಂಡು ಟ್ರೀಟ್ಮೆಂಟ್ ಕೊಡಕ್ ಶುರು ಮಾಡ್ತಿದ್ದೆ. ಅಷ್ಟೊಳಗೆ ಬಂದಲ್ಲಪ್ಪ ಕರಡಿ ಬಂದಂಗೆ. ಏನ್ MBBS ಡಾಕ್ಟರ್ ಇವನು? ಟ್ರೀಟ್ಮೆಂಟ್ ಅಂತೆ ಟ್ರೀಟ್ಮೆಂಟ್. ನೀನ್ ಯೋಗ್ಯತೆಗೆ ಬಸ್ ಓಡ್ಸಕ್ ಆಗ್ಲಿಲ್ವಲ್ಲ ಅಯೋಗ್ಯ. ನೋಡು ಶಂಕರಣ್ಣ, ಬೇಕಾದ್ರೆ ನನ್ನ ಬಸ್ಸಿಂದ ಕರ್ಕೊಂಡೋಗಿ ಜಾಡ್ಸು ಓದಿ, ನಾನು ಬೇಡ ಅನ್ನಲ್ಲ. ಆದ್ರೆ ಒಂದು ವಯಸ್ಸಿಗೆ ಬಂದಿರೋ ಹುಡುಗಿ ಮುಂದೆ ನನ್ನ ಇನ್ಸಲ್ಟ್ ಮಾಡ್ಬೇಡ. ಯಾರು ಇವಳು? ಇವಳು ಆ ವಯಸ್ಸಿಗೆ ಬಂದಿದ್ದಾಳೆ. ವಯಸ್ಸಿಗೆ ಬಂದಿರೋ 3 ಹೆಣ್ಮಕ್ಳು ತಾಯಿ ಇದ್ದಂಗಿದ್ದಾಳೆ. ಕಂಡ್ಕಂಡವ್ರ ಮನೇಲಿ ಮುಸ್ರೆ ತಿಕ್ಕೋ ಮುಸಂಡಿನ ಕರ್ಕೊಂಡ್ಬಂದು ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ಲೇ, ಎಲ್ಲೋ ಬಿದ್ದಿದ್ದು ನಿನ್ನ ಕರ್ಕೊಂಡ್ಬಂದು ಇಲ್ಲಿ ಇಟ್ಕೊಂಡಲ್ಲ. ನನಗೆ ಇದು ಬೇಕು, ಇನ್ನೂ ಬೇಕು. ಲೇ, ನೀನ್ ಯಾರು? ನಾನು ಕ್ಲೀನರ್. ನಾನ್ ಯಾರು? ಆಫ್ಟರ್ ಆಲ್ ಡ್ರೈವರ್. ಕ್ಲೀನರ್ಗೆ ಡ್ರೈವರು ಗುರು ಸಮಾನ, ಗೊತ್ತೇನೋ? ಒಪ್ಕೊಂಡೆ. ಬರೀ ಒಪ್ಕೊಂಡ್ರೆ ಸಾಲದು. ಗುರು ಕೊಡ್ಬೇಕಾದ ಭಯ ಭಕ್ತಿ ಯಾವತ್ತಾದ್ರೂ ಕೊಟ್ಟಿದ್ದೀನೋ ನೀನು? ಗುರು ಅಂದ್ರೆ ಏನು ಅನ್ಕೊಂಡಿದ್ಯಾ? ಏನೀಗ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಲೇ, ಈ ತ್ರಿಮೂರ್ತಿಗಳು 3 ಜನನ್ನು ಈ ಡ್ರೈವರ್ ಅಲ್ಲಿ ಕಾಣ್ಬೋದೋ ನೀನು? ನೀನು ನನ್ ಕೈ ಸ್ಟೇರಿಂಗ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಾನು ದೊಡ್ಡ ಗುರು ಆಗ್ಬಿಡ್ತಿದ್ದೆ, ಗೊತ್ತಾ? ಕೊಟ್ಬಿಡ್ತಾರೆ. ನೀನ್ ಯೋಗ್ಯತೆಗೆ ಡ್ರೈವರ್ ಸೀಟ್ ಅಲ್ಲಿ ಕುತ್ಕೊಳ್ಳೋಕು ಆಗಲ್ಲ, ಪೆದ್ ಮುಂಡೆದು ಗುರು ಆಗ್ತಾನಂತೆ ಗುರು. ನೀನ್ ತುಂಬಾ ಸ್ವಾರ್ಥಿ ಕಾರಣ. ಅಲ್ಲ, ಒಂದ್ ದಿವಸ ಆದ್ರು ಕ್ಲಚ್ ಒತ್ತೋದು ಹೇಗೆ, ಬ್ರೇಕ್ ಅದುಮೋದು ಹೇಗೆ, ಬೇಡಪ್ಪ ಸ್ಟೇರಿಂಗ್ ಹಿಂದೆ ಮುಂದೆ ಅಲ್ಲಾಡ್ಸೋದು ಹೇಗೆ ಅಂತ ಹೇಳ್ಕೊಟ್ಟಿದ್ಯಾ? ಲೋ ಅಣ್ಣ, ಹಿಂದೆ ಮುಂದೆ ಅಲ್ಲಾಡ್ಸೋದು ಸ್ಟೇರಿಂಗ್ ಅಲ್ಲ, ಗೇರ್ ರಾಡು. ಯಾವ್ದೋ ಒಂದು ಬಿಡು. ಇಷ್ಟೊತ್ತಿಗೆ ಸ್ಟೇರಿಂಗ್ ನನ್ನ ಕೈಲಿ ಕೊಟ್ಟಿದ್ರೆ ನಾನು ದೊಡ್ಡ ಡ್ರೈವರ್ ಆಗಿ ನಾನು ನಿನ್ನ ಗುರು ಅಂತ ತಿಳ್ಕೊಂಡು ನಿನ್ನ ಕಾಲಿಗೆ 100 ಸರಿ ಡೈ ಹೊಡಿತಿದ್ದೆ, ಗೊತ್ತಾ? ಬೇಡಣ್ಣ, ನೀನ್ ಡೈ ಹೊಡಿಯೋದು ಬೇಡ, ನನ್ನ ಕಾಲು ಇಳಿಯೋದು ಬೇಡ. ಅಲ್ವೋ, ಬೀದಿಲಿ ಅಲಿತಿದ್ದ ನಿನ್ನ ಕರ್ಕೊಂಬಂದ್ ಕೆಲ್ಸ ಕೊಡ್ಸದ್ನಲ್ಲ, ಆ ನಿಯತ್ಗೆ ಅಟ್ಲೀಸ್ಟ್ ಯಾವತ್ತಾದ್ರೂ ಒಂದಿನ ಅಣ್ಣ ಟೀ ಕುಡ್ದ, ಕಾಫಿ ಕುಡ್ದ, ಅದು ಕುಡ್ದ, ಇದು ಕುಡ್ದ ಅಂತ ಕೇಳಿದ್ಯೇನೋ? ಬ್ಯಾಡವೋ, ಹೊಟ್ಟೆಗೆ ಏನಾದ್ರೂ ತಿಂದ ಅಂತ ಕೇಳಿದ್ರೆ ಎಷ್ಟು ಸಂತೋಷ ಪಡ್ತಿದ್ದೆ ಗೊತ್ತಾ? ಆಯ್ತು ಬೇಡ,
ಇನ್ ಮೇಲೆ ನಿನ್ ಹೆಂಡ್ರು ನೀನು ವಿಚಾರಿಸ್ಕೊಂಡಿರ್ಬಾರ್ದು, ಹಂಗ್ ವಿಚಾರಿಸ್ಕೊಂತೀನಿ ಆಯ್ತಾ? ವಿಚಾರಿಸ್ಕೊತೀಯಾ? ವಿಚಾರಿಸ್ಕೊಂತೀನಿ. ದೇವರನೆ ದೇವರನೆ ನನ್ನನೆ ನಿನ್ನನೆ. ಹಂಗಾರೆ ಹೋಗಿ ಬಸ್ ಎಲ್ಲ ಕ್ಲೀನ್ ಮಾಡ. ಪಾಪ ಈ ಮಗು ಹೊಟ್ಟೆ ನೋವು ಅಂತ ಹೊರಟಾಡ್ತಿದೆ. ಇದಕ್ಕೆ ಯಾರು ಟ್ರೀಟ್ಮೆಂಟ್ ಕೊಡೋದು? ನಾನ್ ಕೊಡಿಸ್ತೀನಿ. ಬರೀ ಟ್ರೀಟ್ಮೆಂಟ್ ಏನು, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ, ಒಳ್ಳೆ ಡಾಕ್ಟರ್ ತೋರಿಸ್ತೀನಿ. ಈಗ ನೀನು ಮುಚ್ಕೊಂಡು ಹೋಗಿ ಬಸ್ ಕ್ಲೀನ್ ಮಾಡ. ಹೋಗ್ತೀನಿ. ಬಸ್ ಚಿನ್ನ ಅಂತೆ ತಗೊಂಡ